ಸಂಡೇ ಆಗಿರೋದ್ರಿಂದ ಸಂಡೇ ಸ್ಪೆಷಲ್ ಏನಾದರೂ ಮಾಡಬೇಕಲ್ವಾ. ಇಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೇ ಬಿ ಇವತ್ತು ನಾಳೆ ಖಾಲಿ ಆಗುತ್ತೆ. ಸೊ ಇವಾಗ ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೊಂಡು ಆಗಿದೆ. ಚಿಕನ್ ಬೇಯಬೇಕಾದ್ರೆ ಸ್ಟಾರ್ಟಿಂಗ್ಗೆ ಉಪ್ಪು ಹಾಕ್ಕೊಂಡ್ರೆ ಚಿಕನ್ನಲ್ಲಿರೋ ನೀರಿನ ಅಂಶ ಬಿಟ್ಕೊಳ್ಳುತ್ತೆ. ಸೊ ಫೈನಲಿ ಇವಾಗ ಬಿರಿಯಾನಿ ರೆಡಿ ಆಗಿದೆ. ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ಸಂಡೇ. ಸೊ ಸಂಡೇ ಆಗಿರೋದ್ರಿಂದ ಸಂಡೇ ಸ್ಪೆಷಲ್ ಏನಾದರೂ ಮಾಡಬೇಕಲ್ವಾ. ಸೊ ಅದಕ್ಕೋಸ್ಕರ ಮೇ ಬಿ ಇವತ್ತು ಚಿಕನ್ ಬಿರಿಯಾನಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಚೇತು ಕೂಡ ಅದನ್ನೇ ತರೋದಕ್ಕೆ ಹೋಗಿದ್ದಾರೆ. ಸೊ ಬಿರಿಯಾನಿ ಏನಿಗೆ ಮಾಡ್ತಿದ್ದೀನಿ ಅಂತಂದರೆ, ಸ್ಪೆಷಲಿ ಬಿರಿಯಾನಿ ನಮ್ಮೆಲ್ಲರಿಗೂ ತುಂಬ ಇಷ್ಟ ನಮ್ಮ ಮನೇಲಿ. ಆ್ಯಂಡ್ ಅದರಲ್ಲಿ ನನ್ನ ತಂಗಿಗೆ ಒಂದು ಕೈ ಎಕ್ಸ್ಟ್ರಾ ಪೀಸೆಲ್ಲ ತಿನ್ನೋದಕ್ಕೆ ಹೋಗಲ್ಲ ಅವಳು. ಜಸ್ಟ್ ಬಿರಿಯಾನಿ ರೈಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾಳೆ. ಒಂದು 2-3 ಪೀಸ್ ತಿಂತಾಳೇನೋ ಅಷ್ಟೇ. ಅಷ್ಟಾಗಿ ಅವಳು ಲೈಕ್ ಮಾಡೋದಿಲ್ಲ ಬಿರಿಯಾನಿಯಲ್ಲಿ ಪೀಸು. ಸೊ ಹಾಗಾಗಿ ಇವತ್ತು ಬರ್ತಿದ್ದಾಳಲ್ಲ ಅಂತ ಅಂದ್ಬಿಟ್ಟು ಚೇತು ಚಿಕನ್ನ ತರೋದಕ್ಕೆ ಹೋಗಿದ್ದಾರೆ. ಬಿರಿಯಾನಿ ಮಾಡಬೇಕು. ಆ್ಯಂಡ್ ಹೇಗೆ ಮಾಡೋದು, ನಾನು ಯಾವ ರೀತಿ ಬಿರಿಯಾನಿ ಮಾಡ್ತೀನಿ ನಿಮಗೂ ತಿಳಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಬಿರಿಯಾನಿ. ನಾನು ಮಾಡೋ ಬಿರಿಯಾನಿ ಸ್ಪೆಷಲಿ ಚೆನ್ನಾಗಿರುತ್ತೆ. ಆ್ಯಂಡ್ ನಮ್ಮಮ್ಮ ಕೂಡ ಮಾಡ್ತಾರೆ, ಬಟ್ ಅವ್ರಿಗೆ ಜಾಸ್ತಿ ಮಸಾಲೆ ಯೂಸ್ ಮಾಡಲ್ಲ. ನಾನು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಿ. ತೆಂಗಿನಕಾಯಿ ಅದು ಇದು ಎಲ್ಲ ಯೂಸ್ ಮಾಡ್ತೀನಿ. ಬಟ್ ಅಮ್ಮ ತೆಂಗಿನಕಾಯಿ ಅವೆಲ್ಲ ಹಾಕೋದಕ್ಕೆ ಹೋಗೋದಿಲ್ಲ. ಸೊ ಅವ್ರ ಸೀಕ್ರೆಟ್ ಏನು ಹೇಳ್ತಾರೆ ರೆಸಿಪಿ ಅದು. ಆ್ಯಕ್ಚುಲಿ ಅವ್ರು ಯಾವತ್ತಾದರೂ ಮಾಡಿದಾಗ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ತುಂಬ ಈಸಿಯಾಗಿ ಮಾಡ್ತಾರೆ ಆ್ಯಂಡ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಬಟ್ ನಾವು ಮಾಡೋದು ಸ್ವಲ್ಪ ತೆಂಗಿನಕಾಯಿ, ಚಕ್ಕೆ, ಲವಂಗ ಅದೆಲ್ಲ ಮಸಾಲೆ ಹಾಕಿಬಿಟ್ಟು ಮಾಡ್ತೀವಿ. ಸೊ ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಕ್ಯಾಮ್ರಾ ಈ ಕಡೆ ಇದ್ದರೂ ನಾನು ಇಲ್ಲಿ ಇವಾಗ ಮಾತಾಡ್ತೀನಿ. ಯಾವಾಗಲೂ ಹಿಂಗೆ ನೋಡ್ಕೊಂಡು ಮಾತಾಡೋದಕ್ಕಾಗೋದಿಲ್ಲ. ಸೊ ನನ್ನನ್ನು ನಾನು ನೋಡಿಕೊಂಡು ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಅಮ್ಮ ಅದೇ ಏನು ಹೇಳ್ತಿದ್ದೆ, ಅಮ್ಮ ಚೆನ್ನಾಗೇ ಬಿರಿಯಾನಿ ಮಾಡ್ತಾರೆ. ಸೊ ಈಗ ಅಮ್ಮನ ಥರ ಬಿರಿಯಾನಿ ಮಾಡೋದಕ್ಕೆ ನನಗೆ ಅಷ್ಟಾಗಿ ಗೊತ್ತು ಏನೇನು ಐಟಮ್ ಹಾಕ್ತಾರೆ ಅಂತ. ಬಟ್ ಅದೇ ರೀತಿ ಟೇಸ್ಟ್ ಬರುತ್ತಾ ಇಲ್ವಾ ಗೊತ್ತಿಲ್ಲ. ಸೊ ಹಾಗಾಗಿ ಯಾಕೆ ಸುಮ್ಮನೆ ರಿಸ್ಕ್ ತೊಗೊಳೋದು ಅಂತ ಅಂದ್ಬಿಟ್ಟು ಅಮ್ಮನ ಜೊತೆ ಇದ್ದಾಗ ಯಾವತ್ತಾದರೂ ವಿಡಿಯೋ ಮಾಡ್ತೀನಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸದ್ಯಕ್ಕೆ ಇವಾಗ ಅಡುಗೆ ಮಾಡಬೇಕು, ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು. ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ಈರುಳ್ಳಿ ಎಲ್ಲ ನೆನೆನೇ ಕಟ್ ಮಾಡಿ ಇಟ್ಕೊಬಿಟ್ಟಿದ್ದೀನಿ. ಇದು ಬಿರಿಯಾನಿ ಮಾಡಬೇಕು ಅಂತ ಏನಲ್ಲ, ಪ್ರೀತಿ ಝೋಡಿಕ್ ಇದೆ. ಸೊ ಅದರಲ್ಲಿ ಇದು ಒಂದು ಜಾರ್ನ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡಿದೆ. ಏನೇನು ಯೂಸ್ ಮಾಡಿದೆ ಅಂತ ಅಂದರೆ, ಆ್ಯಕ್ಚುಲಿ ಈರುಳ್ಳಿ ಕಟ್ ಮಾಡಿದೆ, ಮತ್ತು ಚಪಾತಿ ಹಿಟ್ಟನ್ನು ಮಿಕ್ಸ್ ಮಾಡಿದೆ. ಟೆಸ್ಟ್ ಮಾಡಿ ನೋಡಿದೆ. ಯಾವತ್ತೂ ಟೆಸ್ಟ್ ಮಾಡಿರಲಿಲ್ಲ ತೊಗೊಂಡಿದ್ದಾಗಿಂದ. ನಿನ್ನೆ ಟೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಟೆಸ್ಟ್ ಮಾಡಿದೆ. ಆ್ಯಕ್ಚುಲಿ ವೀಡಿಯೋ ಮಾಡಬೇಕಿತ್ತು, ಬಟ್ ಫಸ್ಟ್ ನಾನು ಟ್ರಯಲ್ ಮಾಡೋಣ, ಆಮೇಲೆ ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಸುಮ್ಮನಾದೆ. ಅದಾದಮೇಲೆ ಏನು ಹೇಳ್ತಾರೆ ಬೀಟ್ರೋಟ್ ಪಲ್ಯ ಮಾಡಬೇಕಿತ್ತು ಅಂತ ಅಂದ್ಬಿಟ್ಟು ಬೀಟ್ರೋಟ್ನ ಚಾಪ್ ಮಾಡಿದೆ ಇದರಲ್ಲೇ. ಚೆನ್ನಾಗಾಗಿತ್ತು. ಸೊ ಹಾಗಾಗಿ ಈರುಳ್ಳಿನ ಸ್ವಲ್ಪ ಎಕ್ಸ್ಟ್ರಾನೇ ನಾಳೆಗೂ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ರೇಟ್ ಜಾಸ್ತಿ ಇರೋದ್ರಿಂದ ಉಳಿತಾಯ ಆಗುತ್ತೆ. ಹೇಗೆ ಅಂತನಾ ಸಣ್ಣದಾಗೆ ಈರುಳ್ಳಿ ಹೆಚ್ಚಬೋದು. ಎಷ್ಟು ತಿನ್ನಾಗಿರುತ್ತೆ ಅಂತ ಅಂದರೆ, ಸೊ ಈ ರೀತಿ ಈರುಳ್ಳಿ ಚಾಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಈರುಳ್ಳಿನ ಇಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೇ ಬಿ ಇವತ್ತು ನಾಳೆ ಖಾಲಿ ಆಗುತ್ತೆ. ಸೊ ಬಿರಿಯಾನಿಗೆಲ್ಲ ಎಕ್ಸ್ಟ್ರಾನೇ ಹಾಕ್ತೀವಲ್ವ. ಸೊ ಈರುಳ್ಳಿ ಕಟ್ ಮಾಡೋ ತಲೆನೋವಿಲ್ಲ. ತೆಂಗಿನಕಾಯಿ ಸರಿಯೋದೇ ಇರೋದು. ನನಗತ್ತು ತೆಂಗಿನಕಾಯಿ ಸರಿಬೇಕು ಅಂತ ಅನ್ನೇ ಬೋರ್ ಆಗುತ್ತೆ. ಅದು ಸ್ವಲ್ಪ ಶಾರ್ಪ್ ಇಲ್ಲ, ತೆಂಗಿನಕಾಯಿದು ಮಣೆ ಇರುತ್ತಲ್ಲ, ಸೊ ಸರಿಯೋ ಮಣೆ ಅದು ಶಾರ್ಪ್ ಇಲ್ಲ. ಸೊ ಹಾಗಾಗಿ ಟೀ ಕುಡಿಬೇಕು. ಚೇತು ಬಂದಮೇಲೆ ಟೀ ಕಾಯಿಸೋಣ. ಸೊ ಸದ್ಯಕ್ಕೆ ಜಾಸ್ತಿ ಮಾತು ಕಮ್ಮಿ ಮಾಡಿ ಕೆಲಸ ಜಾಸ್ತಿ ಮಾಡೋಣ. ಓಕೆ, ಇದರಲ್ಲಿ ಆಪ್ಷನ್ ಏನಿದೆ ಗೊತ್ತಾ, ಇದು ಮಿಕ್ಸಿ ಇರುತ್ತಲ್ವ, ಮಿಕ್ಸಿಗೆ ನಾವು ಇದನ್ನು ಸ್ಟಿಕ್ ಮಾಡಿದ್ರೆ, ಅಂದರೆ ಮಿಕ್ಸಿ ಆಡಿಸ್ಬೇಕಾದ್ರೆ ನಾವು ಇಟ್ಟರೆ, ನಾವು ಬೇಕು ಅಂತ ಅಂದಾಗೆಲ್ಲ ಇದನ್ನು ಸಮೇತ ನಾವು ಕಳಿಯೋದಕ್ಕಾಗಲ್ಲ ಅಂತ ಅಂದರೆ ಹೀಗೆ ಫಿಕ್ಸ್ ಮಾಡಿರ್ತೀವಲ್ವ, ಜಸ್ಟು ಇದನ್ನು ರಿಮೂವ್ ಮಾಡಿಕೊಂಡ್ರೆ ಆಗುತ್ತೆ. ಟೀ ಕುಡಿಯೋ ಮಗ್ ಥರ ಕಾಣಿಸ್ತಿದೆ ನನಗೆ. ಅದು ಮಗ್ಗಲ್ಲ, ಜಗ್ಗಾಗ್ಬಿಟ್ಟಿದೆ ಇದು.
ಸೊ ಈ ರೀತಿ ಇರುತ್ತೆ. ಇದನ್ನು ಇಡಕ್ಕೆ ಹೋಗಿ ಬಿದ್ದೋಯ್ತು. ಸೊ ಫಸ್ಟು ನಾನು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ಓಕೆನಾ? ಸೊ ಅಲ್ಲಿವರೆಗೂ ಟಾಟಾ. ಸೊ ಇವಾಗ ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೊಂಡು ಆಗಿದೆ. ಸೊ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟಿಗೆ ಕುಕ್ಕರಲ್ಲಿ ನಾನು ಮಾಡ್ತಿರೋದ್ರಿಂದ ಕುಕ್ಕರಿಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸೊ ಬಿರಿಯಾನಿಗೆಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ. 1 kg ನಾನು ಬಿರಿಯಾನಿ ಮಾಡ್ತಾ ಇರೋದು. ಸೊ ಫಸ್ಟು ಎಣ್ಣೆ ಬಿಸಿ ಆದಮೇಲೆ ಪಲಾವ್ ಐಟಮ್ಸ್ ಬರುತ್ತೆ. ಸೊ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಮತ್ತು ಕಸೂರಿ ಮೇಥಿ, ಮೆಂತ್ಯ ಸೊಪ್ಪು ಇಲ್ಲದೆ ಇರೋದ್ರಿಂದ ಕಸೂರಿ ಮೇಥಿನೇ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಏಲಕ್ಕಿ, 3 ಏಲಕ್ಕಿ ತೊಗೊಂಡಿದ್ದೀನಿ, ಸ್ಟಾರ್ ಪೂ ತೊಗೊಂಡಿದ್ದೀನಿ. ಸೊ ಪಲಾವ್ ಎಲೆ ತೊಗೊಂಡಿದ್ದೀನಿ. ಇಷ್ಟು ಮಸಾಲೆ ಐಟಮ್ನ ಹಾಕ್ಕೋಬೇಕಾಗುತ್ತೆ. ಸಾರಿ, ಬಿರಿಯಾನಿ ಐಟಮ್. ಸೊ ಇದು ಎಣ್ಣೆಲಿ ಜಾಸ್ತಿ ಫ್ರೈ ಆಗಬಾರ್ದು, ಲೈಟಾಗೆ ಆ ಫ್ಲೇವರ್ ಬಿಟ್ಕೊಳ್ಳುತ್ತೆ. ಸೊ ಅಲ್ಲಿವರೆಗೂ ಘಮ ಅಂತ ಬರುತ್ತಲ್ವ, ಸೊ ಆವಾಗ ನಾವು ಈರುಳ್ಳಿ ಅದೆಲ್ಲ ಹಾಕ್ಕೋಬೇಕಾಗುತ್ತೆ. ಸೊ ನಾನಿಲ್ಲಿ ಒಗ್ಗರಣೆಗೆ 1 ಹಿಡಿಯಷ್ಟು ಕೊತ್ತಂಬರಿ, ಪುದೀನ 2 ಸೇರಿ 1 ಹಿಡಿ ಆಗುತ್ತೆ. ಸೊ ಅಷ್ಟು ತೊಗೊಂಡಿದ್ದೀನಿ. ಒಂದೇ ಒಂದು ಚಿಕ್ಕ ಟೊಮೆಟೊ ತೊಗೊಂಡಿದ್ದೀನಿ. ಆ್ಯಂಡ್ 2 ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಆ್ಯಂಡ್ ಹಾಗೆ 1 ಲೆಮನ್ನ ತೊಗೊಂಡಿದ್ದೀನಿ. ಸೊ ಲೆಮನ್ ಜ್ಯೂಸು ನಾನು ಲಾಸ್ಟಲ್ಲಿ ಹಾಕೋತೀನಿ. ಇವಾಗ ನಾನು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಸೊ ಈರುಳ್ಳಿ ಇವಾಗ ಬೆಂದಿದೆ. ಫುಲ್ಲು ಗೋಲ್ಡನ್ ಬ್ರೌನ್ ಬರೋವರೆಗೂ ಏನು ಬೇಯಿಸೋದು ಬೇಡ, ಇಷ್ಟಿದ್ರೆ ಸಾಕು. ಇವಾಗ ನಾನು ಇದಕ್ಕೆ ಚಿಕನ್ನ ಹಾಕ್ಕೊತಾ ಇದ್ದೀನಿ. 1 kg ಚಿಕನ್ ಇದೆ. ಸೊ ಇಷ್ಟನ್ನು ಇವಾಗ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ. ಸೊ ಇದಿಷ್ಟು ಹಾಕ್ಕೊಂಡು ಇವಾಗ ಫ್ರೈ ಮಾಡಬೇಕಾಗುತ್ತೆ. ಚಿಕನ್ ಬೇಯಬೇಕಾದ್ರೆ ಸ್ಟಾರ್ಟಿಂಗ್ಗೆ ಉಪ್ಪು ಹಾಕ್ಕೊಂಡ್ರೆ ಚಿಕನ್ನಲ್ಲಿರೋ ನೀರಿನ ಅಂಶ ಬಿಟ್ಕೊಳ್ಳುತ್ತೆ. ಸೊ ಉಪ್ಪು ಕೂಡ ಚಿಕನ್ಗೆ ಹಿಡಿಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸ್ಟಾರ್ಟಿಂಗ್ಗೆ ಉಪ್ಪನ್ನು ಹಾಕ್ಕೊತೀವಿ. 2 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಆ್ಯಡ್ ಮಾಡ್ತೀನಿ. ಇವಾಗ ಸ್ವಲ್ಪ ಬೇಯ್ತಾ ಇರುತ್ತೆ. ಈಗ ನಾವು ಮಸಾಲೆಗೆ ರುಬ್ಕೋಬೇಕಲ್ವ, ಏನೇನು ಬೇಕು ಅಂತ ತೋರಿಸ್ತೀನಿ. ಈ ಚಿಕನ್ ಬೇಯೋಷ್ಟೊತ್ತಿಗೆ ನಾನು ಮಸಾಲೆ ರುಬ್ಕೋತೀನಿ. ಅದಕ್ಕೆ ನಾನು ಇಲ್ಲಿ ಒಂದು 16 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದು ಜಾಸ್ತಿ ಖಾರ ಇಲ್ಲ, ಸೊ ಹಾಗಾಗಿ ಜಾಸ್ತಿ ತೊಗೊಂಡಿದ್ದೀನಿ. ಹಾಗೆ 1 ಈರುಳ್ಳಿ, 2 ಟೊಮೆಟೊ, ಚಿಕ್ಕ 2 ಟೊಮೆಟೊ, 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಕೊತ್ತಂಬರಿ, ಪುದೀನ 2 ಒಂದೊಂದು ಹಿಡಿ 2 ತೊಗೊಂಡಿದ್ದೀನಿ. ಸೊ ಈಗ ಇದಿಷ್ಟನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಚಕ್ಕೆ ಮತ್ತು ಲವಂಗ ಹಾಗೆ ಏಲಕ್ಕಿ 2 ತೊಗೊಂಡಿದ್ದೀನಿ. ಏಲಕ್ಕಿ ರುಬ್ಬಬೇಕಾದ್ರೆ ಹಾಕಿದ್ರೆ ಫ್ಲೇವರು ಚೆನ್ನಾಗಿರುತ್ತೆ ಬಿರಿಯಾನಿಗೆ. ಸೊ ಹಾಗಾಗಿ ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ, ಸೊ ಒಂದಿಷ್ಟು ತೊಗೊತೀನಿ. ಇವಾಗ ಇದಕ್ಕೆ ನೀರನ್ನು ಹಾಕ್ಕೊಂಡು ರುಬ್ಕೋಬೇಕು. ಇದಿಷ್ಟನ್ನು ರುಬ್ಕೊಂಡು ಬರ್ತೀನಿ. ಚಿಕನ್ ಇವಾಗ ಸ್ವಲ್ಪ ನೀರು ಬಿಟ್ಕೊಂಡಿದೆ. ಇವಾಗ ನಾನು ಮಸಾಲೆನ ಹಾಕ್ಕೊತಾ ಇದ್ದೀನಿ. ಮಸಾಲೆಯಲ್ಲೇ ಸ್ವಲ್ಪ ಹೊತ್ತು ಒಂದು 10-15 ನಿಮಿಷ ನಾನು ಚಿಕನ್ನ ಬೇಯಿಸ್ಕೊತೀನಿ.
ಸೊ ಚಿಕನ್ನಿಗೆಲ್ಲ ಸ್ವಲ್ಪ ಮಸಾಲೆ ಇಡೀಲಿ ಅಂತ. ಕುಟ್ಕೊಂಡಿದ್ನಲ್ಲ, ಸೊ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕುಕ್ಕರ್ಗೆ ಹಾಕ್ಕೊಂಡು ಇದ್ದೀನಿ. ಇದು ಮಸಾಲೆ ಎಲ್ಲ ಬೆಂದು ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ. ಸೊ ಅಲ್ಲಿವರೆಗೂ ನಾನು ಇದನ್ನು ಹೀಗೆ ಬೇಯಿಸ್ಕೊತಾ ಇರ್ತೀನಿ. ನಾನಿಲ್ಲಿ ಗ್ಯಾಸ್ಕೆಟು ಮತ್ತು ಇದು ವಿಷಲ್ ಹಾಕ್ತಾ ಇಲ್ಲ, ಹಾಗೆ ಮುಚ್ತಾ ಇದ್ದೀನಿ. 40% ಬೆಂದಿದೆ. ಇವಾಗ ನಾನು ಟೇಚು ಬಿರಿಯಾನಿ ಮಸಾಲಾನ ಹಾಕ್ತಾಯಿದ್ದೀನಿ, ಪೌಡರು. ಸೊ ಇದು ಆಪ್ಷನಲ್ ಬೇಕು ಅಂದರೆ ಹಾಕೋಬೋದು, ಬಟ್ ನಾನು ಇಲ್ಲಿ ಪ್ರಿಫರ್ ಮಾಡ್ತಾಯಿದ್ದೀನಿ ಹಾಕೋದಕ್ಕೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 1 kg ಮಾಡ್ತಿರೋದ್ರಿಂದ ಈಗ 1 ಪ್ಯಾಕೆಟು ಅರ್ಧ kg ಆಗುತ್ತೆ. ಸೊ ನಾನಿಲ್ಲಿ ಅರ್ಧ ಪ್ಯಾಕೆಟ್ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದರಲ್ಲಿ ಉಪ್ಪು ಹಾಕಿರ್ತಾರೆ, ಸೊ ನೀವು ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಬಿರಿಯಾನಿ ಪೌಡರಲ್ಲೂ ಉಪ್ಪನ್ನ ಹಾಕಿರ್ತಾರೆ ಕೆಲವೊಂದು ಪೌಡರಲ್ಲಿ. ಈಗ ನಾನು ಈ ಗ್ಲಾಸಲ್ಲಿ 8 ಲೋಟ ನೀರನ್ನು ತೊಗೊಂಡಿದ್ದೀನಿ. 4 ಲೋಟ ಅಂದರೆ 1 kg ಆಗುತ್ತೆ. ಸೊ ಇದನ್ನು ಹಾಕ್ಕೊತಾ ಇದ್ದೀನಿ. ಕಂಪ್ಲೀಟ್ ಆಗಿದೆ, ನೋಡೋಣ. ಇದು ಚಿಕನ್ ಬೆಂದಿದೆ. ಸೊ ನಾವು ಅಕ್ಕಿನ ಹಾಕ್ಕೋಬೋದು. ಎಷ್ಟು ಸಾಫ್ಟಾಗಿದೆ. ಇವಾಗ ಉಪ್ಪು ಖಾರ ಚೆಕ್ ಮಾಡಿಕೊಂಡು ನಾವು ಬೇಕು ಅಂದರೆ ಎಕ್ಸ್ಟ್ರಾ ಆ್ಯಡನ್ನ ಮಾಡ್ಕೋಬೋದು. ಸೊ ಇವಾಗ ನಾನು ಟೇಸ್ಟ್ ಮಾಡಿ ಸ್ವಲ್ಪ ಬೇಕಾಗಿರೋದ್ರಿಂದ ಇನ್ನೊಂದು 2 ಸ್ಪೂನಷ್ಟು 2 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಈಗ ಅಕ್ಕಿನ ಹಾಕ್ತೀನಿ. ಅಕ್ಕಿನ ಹಾಕ್ಕೊಂಡಿದ್ದೀನಿ. ಈಗ ಲೆಮನ್ ಜ್ಯೂಸ್ ಇದೆಯಲ್ಲ, ಸೊ ಅದನ್ನು ಹಾಕ್ಕೊತಾ ಇದ್ದೀನಿ. ಅದು ಸ್ವಲ್ಪ ಅಕ್ಕಿ ಉದುದ್ರಾಗಲಿ ಅನ್ನ ಅಂತ ಅಷ್ಟೇ. ನಾನು ಸ್ವಲ್ಪ ತುಪ್ಪ, ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಫುಲ್ಲು ತುಂಬೋಗ್ಬಿಟ್ಟಿದೆ, ನೋಡ್ಕೊಂಡಿದ್ದಾಗಿ ಮಿಕ್ಸ್ ಮಾಡಬೇಕು. ಕ್ಲೋಸ್ ಮಾಡಿ 1 ವಿಷಲ್ ಬರ್ಸ್ಕೊತೀನಿ ಅಷ್ಟೇ. ಸೊ ಚಿಕನ್ ಎಲ್ಲ ಬಂದಿದೆ. ರೈಸ್ ಬೇಯೋದಕ್ಕೆ 1 ವಿಷಲ್ ಸಾಕು. ಸೊ ಕರೆಕ್ಟಾಗಿ ಆಗುತ್ತೆ 1 ವಿಷಲ್. ಸೊ ಇಲ್ಲಿ ರಾಯ್ತ ಕೂಡ ರೆಡಿಯಾಗಿದೆ. ಸೊ ಬಿರಿಯಾನಿ ಇಟ್ಬಿಟ್ಟು ನಾನು ರಾಯ್ತ ಎಲ್ಲ ಮಾಡಾಯಿತು. ಬಿರಿಯಾನಿ ರೆಡಿಯಾಗಿದೆ. ಫುಲ್ಲು ಮೇಲ್ಗಡೆ ಬಂದ್ಬಿಟ್ಟಿದೆ. ಸೊ ಹೆವಿ ಲೋಡ್ ಆಗಿದೆ ಅಲ್ವಾ, ಸೊ ಹಂಗಾಗಿ ಇವಾಗ ನಾನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಸೊ ಒಂದು ಸೊ ಕ್ಲೀನಾಗಿ ಮಿಕ್ಸ್ ಆಗಬೇಕಲ್ಲ ಮಸಾಲೆ ಎಲ್ಲ. ಮಸಾಲೆ ಎಲ್ಲ ಮೇಲ್ಮೇಲೆ ಇರುತ್ತಲ್ವಾ, ಸೊ ಅದಕ್ಕೋಸ್ಕರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ.
ಸೊ ಫೈನಲಿ ಇವಾಗ ಬಿರಿಯಾನಿ ರೆಡಿಯಾಗಿದೆ. ಸೊ ಫುಲ್ಲು ಹೆವಿ ಮಸಾಲೆ ಇಲ್ಲ. ಸೊ ಚೇತುಗೆ ಹಿಂಗೆ ಇಷ್ಟ, ಜಾಸ್ತಿ ಮಸಾಲೆ ಇರಬಾರ್ದು ಬಟ್ ಟೇಸ್ಟಿಯಾಗಿರಬೇಕು. ಸೊ ಇವಾಗ ಬ್ಯಾಟಿಂಗ್ ಮಾಡೋದು. ಸೊ ಎಸ್, ಬಿರಿಯಾನಿ ರೆಡಿ ಆಯಿತು, ನಾನು ರೆಡಿ ಆದೆ ತಿನ್ನೋದಕ್ಕೆ. ಸೊ ಎಸ್, ರೆಡಿ ಆಗಿದೆ ಬಿರಿಯಾನಿ. ಐಶು ಬರೋ ಸ್ವಲ್ಪ ಲೇಟ್ ಆಗುತ್ತೆ, ಇನ್ನೂ ಊರಲ್ಲೇ ಇದ್ದಾಳಂತೆ. ಸೊ ಪಾಪುಂಗೆ ರೆಡಿ ಮಾಡಿಸಿ ಕರ್ಕೊಬರೋ ಸ್ವಲ್ಪ ಲೇಟ್ ಆಗುತ್ತೆ ಅಂದು. ಸೊ ಹಾಗಾಗಿ ನಾನು ಫಸ್ಟು ಬ್ಯಾಟಿಂಗ್ ಮಾಡ್ತಾಯಿದ್ದೀನಿ, ನಾನು ಚೇತು ಮಕ್ಕಳೆಲ್ಲ. ಸೊ ಅವಳು ಬರೋವರೆಗೂ ವೆಯ್ಟ್ ಮಾಡ್ತೀನಿ ಅಂತಂದರೆ ಹತ್ತತ್ರ ಒಂದು 11 ಗಂಟೆ ಆಗುತ್ತೆ. ಸೊ ಅವಳು ಇನ್ನೂ ತಿಂಡಿನೇ ತಿಂದಿಲ್ಲ. ಸೊ ನಾವಿವಾಗ ತಿನ್ಬಿಡೋಣ, ಟೇಸ್ಟ್ ಹೇಳ್ತೀನಿ. ಹಾಂ, ಸ್ವೀಟಿದು ರಾಯ್ತ ಜೊತೆ ಮಿಕ್ಸ್ ಮಾಡ್ಕೊಂಡು ಆಯಿತು. ಟೇಸ್ಟ್ ನೋಡಿ ಹೆಂಗೈತೆ ಹೇಳು. ಚೆನ್ನಾಗಾಯ್ತಾ? ಅಷ್ಟೇ. ಜಾಸ್ತಿ ಮಸಾಲೆ ಅಂತೂ ಇಲ್ವೇ ಇಲ್ಲ, ಮೈಲ್ಡಾಗೆ ಸಕ್ಕತ್ತಾಗಿದೆ. ಖಾರ ಜಾಸ್ತಿ ಮಾಡದೇ ಇರೋ ರೀಸನ್ನು ಮಕ್ಳುಗಳು ತಿಂತಾರೆ ಅಂತ. ಸೊ ಅದಕ್ಕೋಸ್ಕರ ಜಾಸ್ತಿ ಖಾರ ಮಾಡಿಲ್ಲ. ತಿಂತಾಯಿದ್ರೆ ಇನ್ನೊಂದು ರೌಂಡ್ ತಿನ್ನಬೇಕು ಅಂತ ಅನ್ನಿಸ್ತಿದೆ. ನನ್ನ ಮಗನ ಕೇಳ್ತಿದ್ದೀನಿ ಬನ್ನಿ ಈಗ ಟೇಸ್ಟ್ ಮಾಡಿ ಹೇಳ್ತಾನೆ ನನಗೆ ಅಂತ. ಹೆಂಗೈತೆ? ನಾಚಿಕೆನಲ್ಲ ಶ್ರೀಕ್. ಹೇಳಿ. ಫಸ್ಟು ತಿಂಡಿ ತಿನ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಸ್ನಾನ ಮಾಡಿಕೊಂಡು ನೆಕ್ಸ್ಟ್ ನಿಮಗೆ ಸಿಗ್ತೀನಿ. ಓಕೆ, ಯಾರ ಜೊತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಚೀಚಿ ಬೇಡ, ಬಿರಿಯಾನಿ ಬೇಕು ತಾನೇ? ಅನ್ನ ಬೇಕು. ಎಸ್, ಅವ್ನಿಗೆ ಅನ್ನ ಬೇಕಂತೆ, ಚೀಚಿ ಬೇಡವಂತೆ. ಬಿರಿಯಾನಿ ಇಲ್ಲಿ ಪೀಸ್ ಬರುತ್ತಲ್ಲ, ಪೀಸ್ ಬೇಡವಂತೆ, ರೈಸ್ ಮಾತ್ರ ಬೇಕಂತೆ. ತಿನ್ನಿಸ್ತೀನಿ. ಸೊ ಮಮ್ಮಿ ಏನು ಮಾಡ್ತಾಳಮ್ಮ? ಇನ್ನೂ ನಾಷ್ಟ ಮಾಡ್ತಾಳ? ತಿಂದೆದಳು ಬೇಗ. ಎಷ್ಟೊತ್ತು ಕಾಯಿದೆ ನೀನು? ನಾನು ಅವರು ನೀವು ಆಡ್ತಿದ್ರೆ ಅವನು ನಿಮ್ಮನ್ನೇ ನೋಡ್ಕೊಂಡು ತಪ್ಪು ಕೂತಾನೆ. ನೋಡ್ರಿ ಇವನ್ ರಿಯಾಕ್ಷನ್ ನೋಡ್ರಿ. ಪಾಪುಗೆ ವ್ಯಾಕ್ಸಿನ್ ಹಾಕ್ಸಿರೋದ್ರಿಂದ ಪಾಪು ಹಠ ಮಾಡೋದು ಜಾಸ್ತಿ ಮಾಡ್ತಿದ್ದ, ಹಾಗೆ ಅವನಿಗೆ ಹುಷಾರಿರಲಿಲ್ಲ. ಸೊ ಹಾಗಾಗಿ ನಾನು ವೀಡಿಯೋ ಕಂಟಿನ್ಯೂಷನ್ನ ಕೊಡೋದಕ್ಕಾಗಿಲ್ಲ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಹಾಗೊಂದು ವೇಳೆ ಇಷ್ಟ ಆಗಿದ್ದರೆ ಲೈಕು, ಶೇರು, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸೊ ಟೇಕ್ ಕೇರ್ ಗೈಸ್, ಲವ್ ಯು ಆಲ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. Bye bye.